ಯಶ್ ಅವರ ಪಾತ್ರದ ಬಗ್ಗೆನೇ ಎಲ್ಲರಿಗೂ ಬಹಳ ಕುತೂಹಲ ಜಾಸ್ತಿ ಇದೆ. ಯಾವ ರೀತಿ ಪಾತ್ರದಲ್ಲಿ ನಾವನ್ನ ಕಾಣ್ತಾ ಇದೀವಿ ಅಂತ, ಯಾವ ರೀತಿ ಪಾತ್ರ ಇದೆ ಅನ್ನೋದು ತುಂಬಾ ಚರ್ಚೆಗೆ ಗ್ರಾಸ್ತವಾಗ್ತದೆ. ಟೀಸರ್ ಬರೋ ತನಕ ವೇಟ್ ಮಾಡಿ ಯಾವ ರೀತಿ ಟೀಸರ್ ಇದೆ ಅನ್ನೋ ಒಂದು ಕುತೂಹಲಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲಾ ಕಡೆ ಟಾಕ್ಸಿಕ್ 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 ಅಂತಾನೆ ಸುದ್ದಿ ಮಾಡ್ತಾ ಇದೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಟಾಕ್ಸಿಕ್ ಇಡೀ ದೇಶದಲ್ಲಾಗಿರ್ಬೋದು, ವಿದೇಶದಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲಾ ಕಡೆ ಟಾಕ್ಸಿಕ್ 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 ಅಂತಾನೆ ಸುದ್ದಿ ಮಾಡ್ತಾ ಇದೆ. ಸಿನಿಮಾದ ಟ್ರೈಲರ್ ಬಂದಿಲ್ಲ, ಟೀಸರ್ ಬಂದಿಲ್ಲ, ಆದ್ರೂ ಭಾರಿ ಸದ್ ಮಾಡ್ತಾ ಇದೆ. ಸಿನಿಮಾದ ಏನು ಅನೌನ್ಸ್ ಆಗಿರೋದ್ರಿಂದ, ಯಶ್ ಅವರ ಸಿನಿಮಾ ಟಾಕ್ಸಿಕ್ ಅನ್ನೋ ಒಂದು ಹೆಸರು ಅನೌನ್ಸ್ ಆಗಿರೋದ್ರಿಂದ ಹಿಡಿದು ಇಲ್ಲಿ ತನಕ ಎಷ್ಟೇ ಅಪ್ಡೇಟ್ಸ್ ಬಂದ್ರು ಕೂಡ ಸಖತ್ ವೈರಲ್ ಆಗಿದೆ ಎಲ್ಲ ಕೂಡ. ಅಂದ್ರೆ ಸಿನಿಮಾದಲ್ಲಿ ಇರುವಂತಹ ನಟಿಮಣಿಯರ ಪೋಸ್ಟರ್ಸ್ ಗಳಾಗಿರ್ಬೋದು, ಅವರ ಪಾತ್ರದ ಇಂಟ್ರೊಡಕ್ಷನ್ಸ್ ಗಳಾಗಿರ್ಬೋದು, ಬಹಳ ವಿಭಿನ್ನ ರೀತಿಯಲ್ಲಿ ಮಾಡಿದ್ರು. ಅಂದ್ರೆ ಏನು ಗೆಸ್ ಮಾಡಕ್ಕೆ ಆಗಲ್ಲ, ಯಾವ ತರ ಮೂವಿ ಇದೆ ಯಾವ ತರ ಅಂತಾನೆ ಗೆಸ್ ಮಾಡಕ್ ಆಗಲ್ಲ. ಅಷ್ಟು ಏನೋ ಡಿಫ್ರೆಂಟ್ ಆಗಿ ಎಲ್ಲಾ ಒಂದು ಪೋಸ್ಟರ್ಸ್ ಗಳಾಗಿರ್ಲಿ, ಪಾತ್ರಗಳನ್ನ ಪರಿಚಯ ಮಾಡ್ಕೊಂಡ್ರು. ಅದ್ರ ಜೊತೆಗೆ ಯಶ್ ಅವರ ಹುಟ್ಟುಹಬ್ಬ ದಿನದ ಕೂಡ ಏನೋ ಒಂದು ಟಾಕ್ಸಿಕ್ ಅಲ್ಲಿ ಅವರ ಪಾತ್ರದ ಹೆಸರು, ಹಾಗೆ ಅದೊಂದು ಇಂಟ್ರೊಡಕ್ಷನ್ ಕೂಡ ತುಂಬಾ ಲೆವೆಲ್ ಅಲ್ಲಿ ವೈರಲ್ ಆಯ್ತು. ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ, ನಮ್ಗೆ ಯಾವತ್ತಿದ್ರು ನಾವು ಪಾಸಿಟಿವ್ ಸೈಡ್ ಥಿಂಕ್ ಮಾಡೋದ್ರಿಂದ ತುಂಬಾ ಅದ್ಭುತವಾಗಿ ಏನು ವೈರಲ್ ಆಯ್ತು, ಅಷ್ಟೇ ಸುದ್ದಿ ಮಾಡ್ತು. ಪ್ರತಿ ಬಾರಿ ಏನು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಅಪ್ಡೇಟ್ ಬಂದಾಗ್ಲೂ ಕೂಡ ರೀಸೆಂಟ್ ಆಗಿ ಬಂದಿರುವಂತಹ ಒಂದು ಫಿಲ್ಮ್ ಮಾರ್ಕೆಟಿಂಗ್ ಅಂದ್ರೆ ವಿತರಣಾ ಹಕ್ಕು ಯಾರಿಗೆ ಹೋಗುತ್ತೆ ಅನ್ನೋ ಒಂದು ವಿಚಾರ ಬಂದಾಗ ಕೂಡ ಒಂದು ಸಿನಿಮಾ ಏನು ಅದರದೊಂದು ವ್ಯಾವಹಾರಿಕ ವಿಚಾರದಲ್ಲಿ ಕೂಡ ಇಷ್ಟೊಂದು ವೈರಲ್ ಆಗಿದ್ದು ಟಾಕ್ಸಿಕ್ ಅಂತ ಕಾಣುತ್ತೆ. ಏನು ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದ ವಿತರಣಾ ಹಕ್ಕು ಆಗಿರ್ಬೋದು, ಅದ್ರ ಜೊತೆಗೆ ನಾರ್ತ್ ಇಂಡಿಯಾ ಮತ್ತೆ ನೇಪಾಳದ ವಿತರಣಾ ಹಕ್ಕು ಆಗಿರ್ಬೋದು, ಈ ಎಲ್ಲಾ ವಿಚಾರಗಳಲ್ಲಿ ಒಂದಲ್ಲ ಒಂದು ರೀತಿ ಕೂಡ ಏನು ಟಾಕ್ಸಿಕ್ ಸದ್ದು ಮಾಡ್ತಾ ಇದೆ. ಎಸ್ಪೆಷಲಿ ಏನು ಅಂತ ಹೇಳಿದ್ರೆ ಯಶ್ ಅವರ ಪಾತ್ರದ ಬಗ್ಗೆನೇ ಎಲ್ಲರಿಗೂ ಬಹಳ ಏನು ಕುತೂಹಲ ಜಾಸ್ತಿ ಇದೆ. ಯಾವ ರೀತಿ ಪಾತ್ರದಲ್ಲಿ ನಾವನ್ನ ಕಾಣ್ತಾ ಇದೀವಿ ಅಂತ. ಒಂದು ಕಡೆ ಗ್ಯಾಂಗ್ಸ್ಟರ್ ಆಗಿದ್ರೆ, ಇನ್ನೊಂದು ಕಡೆ ಈ ಪಾತ್ರನ ಹೇಗೆ ಅವ್ರು ನಿಭಾಯಿಸ್ತಿದ್ದಾರೆ, ಯಾವ ರೀತಿ ಪಾತ್ರ ಇದೆ ಅನ್ನೋದು ತುಂಬಾ ಏನು ಚರ್ಚೆಗೆ ಗ್ರಾಸ್ತವಾಗ್ತದೆ. ಅದ್ರ ಜೊತೆ ಏನು ಅಂತ ಹೇಳಿದ್ರೆ ಈ ಪಾತ್ರದಲ್ಲಿ 5 ನಟಿಮಣಿಯರು, ಅದ್ರ ಜೊತೆಗೆ ಯಶ್ ಅವರು ಬಿಟ್ಟು ಮತ್ತೆ ಯಾರೆಲ್ಲ ಇದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತುಂಬಾ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ಒಂದು ಏನು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಒಂದು ಸಿಹಿ ಸುದ್ದಿ ಯಶ್ ಅವರ ಫ್ಯಾನ್ಸ್ಗೆ ಸಿಕ್ಕಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ಟಾಕ್ಸಿಕ್ ನ ಟೀಸರ್ ಮುಂದಿನ ವಾರ ಬಿಡುಗಡೆ ಆಗ್ತದೆ ಅನ್ನೋ ಒಂದು ಮಾಹಿತಿ ಹೊರಬಿದ್ದಿದೆ. ಸೊ ಎಲ್ಲರೂ ಕೇಳ್ತಾ ಇದ್ರು ಟೀಸರ್ ಏನು ರಾಯ ಅನ್ನೋ ಒಂದು ಇಂಟ್ರೊಡಕ್ಷನ್ ಟೀಸರ್ ನೋಡ್ಬಿಟ್ಟು ಎಲ್ಲರೂ ಮೂವಿ ಬಗ್ಗೆ ಜಡ್ಜ್ ಮಾಡ್ತಾ ಇದ್ರು. ಸೊ ಯಶ್ ಅವರ ಅಭಿಮಾನಿಗಳೆಲ್ಲ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಟೀಸರ್ ಬರೋ ತನಕ ವೇಟ್ ಮಾಡಿ ಯಾವ ರೀತಿ ಟೀಸರ್ ಇದೆ ಅನ್ನೋ ಒಂದು ಕುತೂಹಲಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ವೀಕ್ ಟೀಸರ್ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಅದ್ರ ಜೊತೆಗೆ ಡಬಲ್ ಧಮಾಕ ಅನ್ನೋ ಹಾಗೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕೂಡ ಸುದ್ದಿ ಕೂಡ ಭಾರಿ ಚರ್ಚೆ ಆಗ್ತಾ ಉಂಟು. ಸೊ ನೋಡ್ಬೇಕು ಯಾವ ರೀತಿ ಒಂದು ವೇಳೆ ರಾಯನ ಒಂದು ಇಂಟ್ರಡಕ್ಷನ್ ಸೀನ್ ಏನಿದೆ ಅಥವಾ ಇಂಟ್ರಡಕ್ಷನ್ ತುಣುಕೇನಿದೆ ಅದೇ ಒಂದು 10 ಕೋಟಿಯಷ್ಟು ವ್ಯೂಸ್ ನ ಪಡೆದಿದೆ, ಅಷ್ಟೆಲ್ಲ ಕ್ರೇಜ್ ಇದೆ. ಹಾಗಾಗಿ ಟೀಸರ್ ಮತ್ತೆ ಟ್ರೇಲರ್ಗೆ ಯಾವ ರೀತಿ ಕ್ರೇಜ್ ಇದೆ, ಎಷ್ಟು ವ್ಯೂಸ್ ಪಡ್ಕೊಳ್ಳುತ್ತೆ, ಯಾವ ರೀತಿ ಅದಕ್ಕೊಂದು ಏನು ಪ್ರತಿಕ್ರಿಯೆ ನಾವು ನೋಡ್ಬೋದು ಅಂತ ನಾವು ಇದಕ್ಕೆಲ್ಲ ವೇಟ್ ಮಾಡ್ಬೇಕಾಗುತ್ತೆ. ಇದಾಗಿತ್ತು ಈ ಹೆಚ್ಚಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.